ಬಜೆಟ್ನಲ್ಲಿ ನೀರಾವರಿಗೆ ಹೆಚ್ಚಿನ ಒತ್ತು ನೀಡುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಸುಧಾರಣೆಗೂ ಆದ್ಯತೆ ನೀಡಲಾಗುವುದು ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಿಹರ ತಾಲೂಕಿನ ಬೈರನಪಾದ ಯೋಜನೆಗೆ ಚಾಲನೆ ನೀಡಲು ಡಿಪಿಆರ್ ಸಿದ್ಧಪಡಿಸಲಾಗುತ್ತದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದು ಅನುಷ್ಠಾನಕ್ಕೆ ತರಲಾಗುವುದು ಎಂದರು. 22 ಕೆರೆಗಳನ್ನು ತುಂಬಿಸುವ ಯೋಜನೆಯ ಪೈಪ್ಗಳು ಒಡೆದು ಹೋಗಿದ್ದ ಪೈಪ್ಲೈನ್ಗಳ ಬದಲಿಗೆ ಹೊಸದಾಗಿ ಕ್ಯಾಸ್ಟ್ ಐರನ್ ಪೈಪ್ಗಳನ್ನು ಅಳವಡಿಸಲು ಟೆಂಡರ್ ಕರೆಯಲಾಗಿದ್ದು, ಇದರಿಂದ ಮುಂದಿನ ದಿನಗಳಲ್ಲಿ ದಾವಣಗೆರೆ ತಾಲೂಕಿನ ಹಲವು ಕೆರೆಗಳಿಗೆ ನೀರು ತುಂಬಿಸಲು ಅನುಕೂಲವಾಗಲಿದೆ ಎಂದರು. ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯ ಹಳೆಯ ಕಟ್ಟಡ ಬದಲಿಗೆ 175 ಕೋಟಿ ರೂಪಾಯಿ ವೆಚ್ಚದಲ್ಲಿ 200 ಹಾಸಿಗೆಗಳ ಸುಸಜ್ಜಿತ ಹೊಸ ಆಸ್ಪತ್ರೆ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಇದಕ್ಕೆ ಸಚಿವ ಸಂಪುಟ ಅನುಮೋದನೆ ಬಾಕಿ ಇದೆ ಎಂದ ಅವರು, ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ದಾವಣಗೆರೆ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಈಗಾಗಲೇ 33 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಪರೀಕ್ಷಾಂಗ ವಿಭಾಗದ ಬಲವರ್ಧನೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಬಜೆಟ್ ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ. ಫೆಬ್ರವರಿಯಿಂದ CMO ಎಲ್ಲರೂ ಈಗ ಮೀಟಿಂಗ್ಗಳು ಮಾಡಿ ಇಲಾಖೆ ವೈಸು ಫೆಬ್ರವರಿಗೆ ಗೊತ್ತಾಗ್ತದೆ. ಈಗ ನೀರಾವರಿಗೆ ಜಾಸ್ತಿ ಒತ್ತು ಕೊಟ್ಟವಿ. ನೀರಾವರಿಗೆ ಹೆಚ್ಚು ಈಗ ಯಾವುದು ಹರಿಹರ ತಾಲೂಕಿನಲ್ಲಿ ಬೈರನಪಾದ ಅದು ಒಂದು ಭಾಳ ಆ ಭಾಗಕ್ಕೆ ಭಾಳ ಬೇಕು. ಮತ್ತು ಟೇಲ್ ಲ್ಯಾಂಡಿಗೆ ನೀರು ಹೆಂಗೆ ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಅಲ್ಲ ಆಗೈತಿ. ಇದು ಅದು ಆಮೇಲೆ ಅದು ಬೈರನಪಾದದ್ದು DPR ಆಗೈತಿ. DPRಗೆ ಫಂಡ್ಸ್ ಬೇಕಾಗಿತ್ತು. ಅದನ್ನು ರಿಲೀಸ್ ಮಾಡಿ DPR ಎಲ್ಲ ರೆಡಿ ಮಾಡಿ ಈಗ ನೆಕ್ಸ್ಟ್ ಮೀಟಿಂಗ್ನಾಗ ಅದನ್ನು ಅಪ್ರೂವ್ ಮಾಡಿದರೆ ಆಮೇಲೆ ಇದು 23 ಕೆರೆದು ಏನಿತ್ತಲ್ಲ ಅದ್ರದ್ದು ಕ್ಯಾಸ್ಟ್ ಐರನಿಗೆ 22 ಕೆರೆದು ಅದು ಕ್ಯಾಸ್ಟ್ ಐರನಿಗೆ ಪೈಪ್ ಅಗಲೆಲ್ಲ ಒಡ್ಕೊಂಡು ಹೋಗ್ತಾ ಇತ್ತಲ್ಲ, ಹಂಗಾಗಿ ಸ್ಟಾರ್ಟಿಂಗು ಎಡ್ ಎಲ್ಲೈತೋ ಅಲ್ಲಿ ಕ್ಯಾಸ್ಟ್ ಐರನ್ ಪೈಪ್ ಹಾಕ್ಬೇಕು ಅಂತಂದು ಅದನ್ನು ಈಗ ಟೆಂಡರ್ ಕರೆದವು. ಅದು ಸ್ಯಾಂಕ್ಷನ್ ಆಗೈತಿ, ಟೆಂಡ್ರನ್ನು ಕರೆದೀವಿ. ಅದಾದರೆ ನಮಗೆ ಹರಿಹರ ದಾವಣಗೆರೆ ತಾಲೂಕಿನಾಗೆ ಸಾಕಷ್ಟು ಕೆರೆಗಳು ಈಗೆಲ್ಲ ತುಂಬ್ತದವು. ಇನ್ನೂ ಹೆಚ್ಚಿನ ರೀತಿಯಿಂದ ಅದು ಜಲ್ದಿ ತುಂಬ್ತದೆ, ಡ್ಯಾಮೇಜಸ್ ಕಡಿಮೆ ಆಗ್ತದೆ. ಹೊಸ ಪ್ರಸ್ತಾವನೆ ಯೋಚನೆ ಮಾಡ್ತದನಪ್ಪ, ಇನ್ನೂ ಯಾವ ಸಿಕ್ಕಿಲ್ಲ ನೋಡಿ. ಒಳ್ಳೆ ಸ್ಕೀಮ್ಗಳು, ಒಳ್ಳೆ ಪ್ರಾಜೆಕ್ಟ್ಗಳು ತರಬೇಕು. ಒಳ್ಳೊಳ್ಳೆ ಪ್ರಾಜೆಕ್ಟ್ ತಂದು ಈಗ ನೀವು ಸಜೆಷನ್ ಮಾಡಿರಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತೈತಿ, ಹಿಂಗೆ ಮಾಡಿದ್ರೆ ಮಾಡ್ಬೋದು ಅಂತ. ಎಷ್ಟು ಬೇಕು ಕೇಳಿ ಕೊಡಿಸ್ತೀನಿ. ಅದು ಯೂಟ್ಲೈಸ್ ಸರಿಯಾಗಿ ಮಾಡ್ತಾಯಿಲ್ಲ. ಈಗ ಅದು ದೊಡ್ಡಬಳ್ಳಾಪುರ, ಇದು ಕೋಲಾರ ಆ ಸೈಡ್ ತಗೊಂತದಾರೆ. ನಮ್ಮ ಕಡೆಗೆ ನಾನು ಹೇಳಿದೆ, ಅದು ಮ್ಯಾಂಗೋ ಬನಾನಾಗೆ ಅವು ಸಾಕಷ್ಟು ಅದಾವು, ಸ್ಕೀಮ್ ಅದಾವು, ಅದಕ್ಕೆ ಸಬ್ಸಿಡಿನೇ ಐತಿ, ಅದು ಬರ್ತೈತೆ. ಅದೇನಂತ ಪ್ರಾಬ್ಲಮ್ ಇಲ್ಲ. ಅಲ್ಲಪ್ಪ, ಅದನ್ನು ವ್ಯಾಪಾರಸ್ಥರಿಗೆಲ್ಲ ಹೇಳಿ ಅವ್ರಿಗೆ ಹೇಳಿ ಎಲ್ಲರಿಗೂ ಮಾತಾಡಿ ಅದು ನಾವು ಕೊಡೋ ವ್ಯವಸ್ಥೆನೂ ಮಾಡ್ತೇವೆ, ಅದಕ್ಕೇನಿದಿಲ್ಲ. ಬಟ್ ಇನ್ನು ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅದು ಬೇಕೇ ಬೇಕು, ಕಂಪಲ್ಸರಿ ಮಾಡಿಸ್ತೀವಿ. ಯಾವುದಪ್ಪ ಈಗ ಸಂಸ್ಕರಣಾ ಘಟಕ ಈಗ ನಮ್ಮಲ್ಲಿ ಕಾರ್ಗಿಲ್ ಇದೆ, ಹರಿಹರ ತಾಲೂಕು. ಅದೇ ಕಾರ್ಗಿಲ್ ಇತ್ತು, ಈಗ ಇದೆ, ಈಗ ನಡೀತಾ ಇದೆ ಇನ್ನೂ, ಬಟ್ ಅಂಡರ್ ಲಾಸ್ನಾಗ ಐತಂಥದ್ದು. ರಿದ್ದಿ ಸಿದ್ದಿ ತಾನ ಈಗ ಅದು ರಿದ್ದಿ ಸಿದ್ದಿ ಏನೋ ಟೇಕ್ ಓವರ್ ಮಾಡ್ಯಾರಂತೆ. ಟೇಕ್ ಓವರ್ ಮಾಡ್ಯಾರ ಅಂದ್ರೆ ಮೋಸ್ಟ್ಲಿ ಅವರು ರಿದ್ದಿ ಸಿದ್ದಿ ಚೆನ್ನಾಗಿ ನಡೀತಾ ಇತ್ತು.